ತುಂಬ ಕ್ಲೀನ್ ಆಗಿದೆ. ಓಪನ್ ಆಗುತ್ತೆ ಆ್ಯಂಡ್ ಅದೇ ಸೇಮ್ ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್. ಇದು ಟ್ವಿನ್ ಪಾಡ್. ಇನ್ನು ಬ್ಲೂ ಬೇಕಾದ್ರೆ ಬ್ಲೂ. ಸೊ ನೀವು ವಾಶ್ರೂಮ್ಸ್ ನೋಡ್ಬೋದು, ಈ ಥರ ಇದೆ. ಇವೆಲ್ಲ ಸಿಂಗಲ್ ಪಾಟ್ಸು. ಇನ್ನೊಂದು ಸೆಕ್ಷನ್ ಇದೆ, ಅಲ್ಲಿ ಟ್ವಿನ್ ಪಾಟ್ಸ್. ಪಾಡ್ ಬಿಟ್ಟು ಹೊರಗಡೆ ಫ್ಯೂಚರ್ ಆಫ್ ಹೋಟೆಲ್ಸ್ ಇನ್ ಬ್ಯಾಂಗ್ಳೂರು, ದಿ PLR ಪಾಡ್. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಿಯರ್ ಕ್ಯಾಪ್ಟನ್. ಮಿಷನ್ ಬೆಂಗಳೂರಿನ ಹೊಸ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಈ ಎಪಿಸೋಡಲ್ಲಿ ನಾನು ನಿಮಗೆ ದ ಫ್ಯೂಚರ್ ಆಫ್ ಹೋಟೆಲ್ಸ್ ಇನ್ ಬ್ಯಾಂಗ್ಳೂರ್ ಅಂದರೆ ದಿ PLR ಪಾಡ್ಸ್ ನಿಮಗೆ ತೋರಿಸ್ತೀನಿ ನಾನು. ಇದನ್ನ ಕ್ಯಾಪ್ಸುಲ್ ಹೋಟೆಲ್ಸ್ ಅಂತಾನೆ ಕರೀತಾರೆ. ಮಾತ್ರೆ ಹೋಟೆಲ್ ಅನ್ಬಹುದು. ನೀವು ಜಸ್ಟ್ 299 ರೂಪೀಸಲ್ಲಿ ನೀವು 3 ಅವರ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. 499 ರೂಪೀಸಲ್ಲಿ 6 ಅವರ್ಸ್. 1100 ರೂಪೀಸಲ್ಲಿ ನೀವು 24 ಅವರ್ಸ್, 12 ಅವರ್ಸ್ ಆರ್ ಮೇ ಬಿ 24 ಅವರ್ಸ್ ನೀವು ಸ್ಪೆಂಡ್ ಮಾಡಬಹುದು. ತುಂಬ ಕಡಿಮೆ ಅಫೋರ್ಡೆಬಲ್ ಪ್ರೈಸಲ್ಲಿ ನೀವು ಇಲ್ಲಿ ಸ್ಟೇ ಮಾಡಬಹುದು. ಇಲ್ಲಿ ನೀವು ಲೇ ಓವರ್ ಆಗ್ಬೋದು, ಸ್ಟೇ ಓವರ್ ಆಗ್ಬೋದು. ಕಪಲ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನೀವು ಸಿಂಗಲ್ ಆಗಿ ಬನ್ನಿ. ತುಂಬ ಸಲ ಹಳ್ಳಿಗಳಿಂದ ಜನರು ಬರ್ತಾರೆ ಬೆಂಗಳೂರಿಗೆ. ಜಸ್ಟ್ ಒಂದು 3 ಅವರ್ಸ್ ಆಗಲಿ 4 ಅವರ್ಸ್ ಆಗಲಿ ಉಳ್ಕೋಬೇಕು. ಬಟ್ ಅವರಿಗೆ ಹೋಟೆಲ್ ಪ್ರೈಸ್ ಜಾಸ್ತಿ ಇರುತ್ತೆ. 1500, 2000, 2500 ರೂಪೀಸ್ ಹೊರಗಡೆ ಹೋಟ್ಲ್ಗಳು. ಸೊ ಅವ್ರಿಗೋಸ್ಕರ ಆಗಲಿ, ಸ್ಟೂಡೆಂಟ್ಸ್ಗೋಸ್ಕರ ಆಗಲಿ ಇದು ತುಂಬ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಬೆಂಗಳೂರಿಗೆ ಟ್ರಿಪ್ಗಂತ ಬರ್ತಾರೆ, ಟೂರ್ಸ್ಗಂತ ಬರ್ತಾರೆ. ಬಟ್ ಅವರು ಡೇ ಎಲ್ಲ ಹೊರಗಡೆ ಇದ್ಬಿಟ್ಟು ನೈಟ್ ಮಾತ್ರ ಸ್ಟೇ ಆಗಬೇಕು. ಸೊ ಅವ್ರಿಗೆ ಅಷ್ಟೊಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಇರೋಕ್ಕಾಗಲ್ಲ ಹೋಟ್ಲಲ್ಲಿ. ಅವ್ರಿಗೋಸ್ಕರ ಈ ಪಾಡ್ಸು. ಈ ಪಾಡ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನಾನು ಲಿಫ್ಟಿಂದ ಬಂದೆ. PLR ಪಾಡ್ಸ್. ಸೊ ಇದು ಮೇನ್ ಗೇಟ್, ಡೋರ್. ಹೊರಗಡೆ ಎಂಟರ್ ಆಗೋಣ. ಆಮೇಲೆ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಇಲ್ಲಿ ಏನೇನೋ ಒಂದು ಸೌಲಭ್ಯಗಳಿದೆ ಅಂತ. ನಾನು ಅಲ್ಲಿ ನಾಟ್ ಶೋ. ಸೊ ರಿಸೆಪ್ಷನಿಸ್ಟ್ ಕಿರಣ್ ಅಂತ ಅವರು ಕ್ಯಾಮ್ರಾ ಬರಲ್ಲ ಅಂತಿದ್ದಾರೆ. ಇದು ಬಂದ್ಬಿಟ್ಟು ರಿಸೆಪ್ಷನ್. ಇಲ್ಲಿ ಬಂದು ನೀವು ಬುಕ್ ಮಾಡ್ಕೋಬೋದು, ಅಥವಾ ಆನ್ಲೈನ್ ಕೂಡ ನೀವು ಬುಕ್ ಮಾಡ್ಕೋಬೋದು. ಸೊ ಇದರೊಂದು ಪ್ರೈಸ್ ಲಿಸ್ಟ್ ಅವಾಗಲೇ ನಾನು ನಿಮಗೆ ಹೇಳ್ದಂಗೆ 299 ರೂಪೀಸ್ ಫಾರ್ 3 ಅವರ್ಸ್, 499 ರೂಪೀಸ್ ಫಾರ್ 6 ಅವರ್ಸ್ ಆ್ಯಂಡ್ 24 ಅವರ್ಸ್ ಫಾರ್ ಜಸ್ಟ್ 999 ರೂಪೀಸ್. ಸೊ ಇಲ್ಲಿ ನೋಡ್ಬೋದು ನೀವು. ಈ ಪ್ಯಾಂಪ್ಲೆಟ್ ನಾನು ನಿಮಗೆ ಸೈಡ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವಾಗ ಪಾಡ್ನ ಎಕ್ಸ್ಪ್ಲೋರ್ ಮಾಡೋಣ. ವೆಲ್ಕಮ್ ಅಗೇನ್ ಟು ದ ಫ್ಯೂಚರ್ ಆಫ್ ಹೋಟೆಲ್ಸ್ ಇನ್ ಬ್ಯಾಂಗ್ಳೂರು, ದಿ PLR ಪಾಡ್ಸ್. ಸೊ ಇದು ನಿಮ್ಗೆ ಕಾಣ್ತಿರ್ಬೋದು, ಇದೇ ಪಾಡು. ಸೊ ಇದು ಸಿಂಗಲ್ ಪಾಡ್, ಇದು ಸಿಂಗಲ್ ಪಾಡ್. ಇಲ್ಲಿ ಕಾಣ್ತಿರ್ಬೋದು, ಇದು ಪಾಡ್. ಇದಾಗಲಿ ಇವೆಲ್ಲ ಪಾಡ್ಸ್. ಇವನ್ನ ನಾವು ಕ್ಯಾಪ್ಸುಲ್ ಹೋಟೆಲ್ಸ್ ಅಂತೀವಿ. ಅಂದರೆ ನೀವು ಕನ್ನಡದಲ್ಲಿ ಮಾತ್ರೆ ಆಕಾರದಲ್ಲಿರುವಂಥ ಹೋಟೆಲ್ಸ್ ಅನ್ಬೋದು. ಓವರ್ ಆಲ್ ಇಲ್ಲಿ 26 ಸಿಂಗಲ್ ಪಾಡ್ಸ್ ಆ್ಯಂಡ್ 14 ಟ್ವಿನ್ ಪಾಡ್ಸ್. ಅಂದರೆ ಇಬ್ಬರು ಜನ ಬಂದರೆ ಅವರಿಗೆ 14 ಪಾಡ್ಸ್ ಅವೈಲೇಬಲ್ ಇದೆ. ಸಿಂಗಲ್ ಯಾರು ಬರ್ತಾರ, ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ, ಅವರಿಗೆ ಸಿಂಗಲ್ ಪಾಡ್ಸ್ ಇದೆ. ಸಿಂಗಲ್ಸ್, ಗರ್ಲ್ಸ್ ಅವ್ರ ಲೇಡೀಸ್ ಬಂದರೆ ಅವ್ರಿಗೆ ಕೂಡ ಸೆಪರೇಟ್ ಟ್ವಿನ್ ಪಾಡ್ಸ್ ಇದೆ. ಸೊ ಅದನ್ನು ನಾವು ರಿಸೆಪ್ಷನ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಅದನ್ನು ನೀವು ಅಸೈನ್ ಮಾಡ್ಕೋಬೋದು. ಇವಾಗ ನನ್ನ ಕೈಲಿ ನೋಡ್ತಾ ಇದ್ರೆ ಅವಾಗಿಂದ ಇದೇನಂತ. ಸೊ ಇದು ಆಕ್ಸೆಸ್ ಕಾರ್ಡ್. ನಿಮ್ಮ ಪಾಡ್ಗೆ ಇದು ಆಕ್ಸೆಸ್ ಕಾರ್ಡ್. ರಿಸೆಪ್ಷನ್ ಬಂದ್ಮೇಲೆ ನಿಮಗೆ ಈ ಕಾರ್ಡ್ ಕೊಡ್ತಾರೆ. ಅಲ್ಲಿ ನೀವು ಚಪ್ಪಲಿ ಅಥವಾ ಶೂ ಒಳಗಡೆ ಅಲಾವ್ ಇಲ್ಲ. ಅಲ್ಲಿ ನೀವು ಬಿಟ್ಬಿಟ್ಟು ಒಳಗಡೆ ಬರಬೇಕು. ನಿಮಗೆ ಅಸೈನ್ ಆಗಿರೋ ಪಾಡ್ ಈ ಥರ ಇರುತ್ತೆ. ಇದು ಬಂದ್ಬಿಟ್ಟು ಸಿಂಗಲ್ ಪಾಡ್. ಓಕೆ. ಸೊ ಕೆಳಗಡೆ ಒಂದಿರುತ್ತೆ, ಮೇಲೆ ಒಂದಿರುತ್ತೆ. ಆ್ಯಂಡ್ ಮೇಲೆ ಹೋಗಿ ಸ್ಟೆಪ್ಸ್. ಆ್ಯಂಡ್ ಇವಾಗ ಏನಂತೇನಪ್ಪ ಅಂದರೆ ಈ ಕಾರ್ಡ್ಗೆ ನಿಮಗೆ ಪಾಡ್ ಆಕ್ಸೆಸ್ ಇರುತ್ತೆ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಲಾಕರ್ ಆಕ್ಸೆಸ್ ಇರುತ್ತೆ. ಸೊ ಇವಾಗ ಕೊಟ್ಟಿರೋ ಪಾಡ್ ಇದು ನಂಬರ್ 16. ಸೊ 16ಗೆ ನಾನು ಇಲ್ಲಿ ನನ್ನ ಬಿಲಾಂಗಿಂಗ್ಸ್ ಇಟ್ಕೊಬೋದು. ನಿಮ್ಮ ಬ್ಯಾಗ್ ಆಗಲಿ, ನಿಮ್ಮ ಜೊತೆ ಏನು ತಂದಿರ್ತಾರಲ್ಲ ಬಿಲಾಂಗಿಂಗ್ಸು, ಸೊ ಅವನ್ನ ನೀವು ತಂದಿಲ್ಲಿ ನಿಮಗೆ ಅಸೈನ್ ಆಗಿರೋ ಲಾಕರ್ಲಿ ಇಟ್ಕೋಬಹುದು. ಒನ್ ಮೋರ್ ಥಿಂಗ್, ಚಪ್ಪಲಿ ಮತ್ತು ನಿಮ್ಮ ಶೂ ಅದು ಕೂಡ ಸೇಮ್ 16 ನಂಬರೇ ಇರುತ್ತೆ. ಅದು ಕೂಡ ಚಪ್ಪಲಿ ಅಥವಾ ಶೂಸ್ ಆಗಲಿ ಹೊರಗಡೆ ಬಿಡೋಕ್ಕೆ ಅದಕ್ಕೂ ಕೂಡ ಒಂದು ಸಪ್ರೇಟ್ ಚಿಕ್ಕ ಲಾಕರ್ ಇರುತ್ತೆ. ಇವಾಗ ತಡ ಮಾಡಿದ್ರೆ ಒಳಗಡೆ ಹೋಗೋಣ ಬನ್ನಿ. ಪಾಡ್ ಒಳಗಡೆ ಈ ಕಾರ್ಡ್ನ ನೀವು ಇಲ್ಲಿ ಇವಾಗ ಡೋರ್ ಓಪನ್ ಆಗಲ್ಲ, ಇದು ಫುಲ್ ಲಾಕ್ ಆಗಿರುತ್ತೆ. ಈ ಕಾರ್ಡ್ ನೀವು ಇಲ್ಲಿ ಟ್ಯಾಪ್ ಮಾಡಿದ್ರೆ ಸೌಂಡ್ ಬಂತು ಅನ್ಕೊತೀನಿ, ಓಪನ್ ಆಗುತ್ತೆ. ಆ್ಯಂಡ್ ಇದು ಪಾಡ್. ಒಳಗಡೆ ಹೋಗೋಣ. ನೀವು ಆ್ಯಸ್ ಯೂಸ್ವಲ್ ರೂಮಲ್ಲಾಗಲಿ ಅಥವಾ ಹೋಟ್ಲ್ ಹೋದಾಗ ಯಾವ ಥರ ನೀವು ಈ ಕಾರ್ಡನ್ನು ರೂಮ್ ಒಳಗಡೆ ಹಾಕಿದ್ರೆ ಲಾಯ್ಟ್ ಆಗುತ್ತೆ. ಆ್ಯಸ್ ಅ ಸೇಮ್ ಫ್ಯೂಚರ್ ಅದೇ ಥರ ಈ ಕಾರ್ಡನ್ನು ಇಲ್ಲಿ ಹಾಕೋಣ ಇವಾಗ. ಸೊ ಈ ಥರ ಲೈಟ್ ಆನ್ ಆಗುತ್ತೆ. ಒಳಗಡೆ ಸ್ಪೇಸ್ ನೋಡ್ಬೋದು ಬನ್ನಿ. ನೋಡಿ ಈ ಥರ ಸ್ಪೇಸ್ ಇದೆ.
ಇಲ್ಲಿ ಮಿರರ್ ಇದೆ, ಇಲ್ಲಿ ನೀವು ಮೊಬೈಲ್ ಚಾರ್ಜ್ ಹಾಕೋಬಹುದು. ಇದು ಕಾರ್ಡು. ಆಮೇಲೆ ಇಲ್ಲಿ ಒಂದು ಚಿಕ್ಕದಾದ ಹ್ಯಾಂಗರ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ಇದೆ. ನೀವು ಕಲರ್ ಲೈಟ್ಸು ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಬೇಕಾದ್ರೆ ಗ್ರೀನ್ ಕಲರ್ ಲೈಟ್ ಹಾಕೋಬಹುದು, ಪಿಂಕ್ ಬೇಕಾದ್ರೆ ಪಿಂಕ್ ಹಾಕೋಬಹುದು. ನೋಡಿ ಪಿಂಕ್ ಆಗ್ತಾ ಇದೆ, ಬ್ಲೂ, ಯೆಲ್ಲೋ, ವೈಟ್ ಕೂಡ ಆಗುತ್ತೆ. ಸೊ ಈ ಥರ ನೋಡಿ, ಇಲ್ಲಿ ನಾನು ಡೌನ್ ಮಾಡ್ತಾ ಹೋದರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಲೈಟ್ನ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಅಂತ ಮಾಡೋಕ್ಕೆ ಇಲ್ಲಿದೆ. ಮಿರರ್ ಲೈಟ್ಸು, ಮಿರರ್ ನಿಮ್ಗೆ ಎಲ್ಲೋ ನೋಡಿ, ನಮ್ಗೆ ಬ್ಲೂ ಬೇಕಾದರೆ ಬ್ಲೂ, ಪಿಂಕ್ ಬೇಕಾದರೆ ಪಿಂಕು, ಗ್ರೀನು ಆ್ಯಂಡ್ ವೈಟು, ಈ ಥರ ಫೀಚರ್ಸ್ ಇದೆ. ಮೇಲೆ ನೋಡ್ಬೋದು ನೀವು. ಮಕ್ಕೊಂಡು ನೋಡಿದ್ರೆ ಕ್ಯಾಮ್ರಾ ಹಿಡ್ಕೊಂಡು ಹೇಗೆ ಮಕ್ಕೊಳ್ಳಿ. ಮಲಗಕ್ಕೆ ಸ್ಪೇಸ್ ನೋಡಿ, ಆರಾಮಾಗಿದೆ. ಕಂಪ್ಲೀಟ್ ಎಲ್ಲಾನು ಕೂಡ ಫುಲ್ ಫ್ರೆಶ್ ಇದೆ. ನಿಮ್ಗೊಂದು ಚೂರು ಕೂಡ ಡಸ್ಟಿ ಫೀಲ್ ಆಗಲ್ಲ. ಇಲ್ಲಿ ಫಂಕ್ಷನ್ಸ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಫಂಕ್ಷನ್ಸ್, ಮಿರರ್ ಲೈಟ್ಸು, ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ, AC ಕೂಡ ಇದೆ. ಸೊ ಮಲಗಿ ನೋಡೋಣ ಹೆಂಗಿದೆ ಅಂತ. ತುಂಬ ಇದೆ ಸ್ಪೇಸ್, ತುಂಬ ಪರ್ಫೆಕ್ಟ್ ಆಗಿದೆ. ಸೊ ಈ ಒಂದು ಕಡಿಮೆ ಅಫೋರ್ಡಬಲ್ ಪ್ರೈಸಲ್ಲಿ 399 ರುಪೀಸ್ ಆಗಲಿ ಅಥವಾ 499 ರುಪೀಸಲ್ಲಿ ಆಗಲಿ ತುಂಬ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸ್ಟೇ ಆಗೋಕ್ಕೆ. ಇವಾಗ ನಾನು ಒಳಗಡೆ ಇದನ್ನ ಡೋರ್ನ ಲಾಕ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಒಂದು ಸ್ಯಾನಿಟೈಸ್ಡ್ ರೂಮು, ಅಂದರೆ ಪಾಡು. ನಿಮ್ಗೆ ಅವಾಗಲೇ ಒಳಗಡೆ ಬರುವಾಗ ಹೇಗೆ ಕಾರ್ಡ್ನ ಆಕ್ಸೆಸ್ ಮಾಡಿ ಬರ್ಬೇಕಂತ ಹೇಳಿದೆ. ಬಟ್ ಇವಾಗ ಹೊರಗಡೆ ಹೋಗುವಾಗ, ಸೊ ವಿ ಹ್ಯಾವ್ ಬಟನ್ ಹಿಯರ್. ಇಲ್ಲಿ ನೀವು ಕಾಣ್ತಿರ್ಬೋದು, ಕೀ ಇದೆ ಇಲ್ಲಿಗೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸೌಂಡ್ ಆಯಿತು ಅಂತ ಅನ್ಸುತ್ತೆ. ಡೋರ್ ಓಪನ್ ಆಗುತ್ತೆ ಅಷ್ಟೇ. ಇದು ಸಿಂಗಲ್ ಪಾಡು. ಆವಾಗಲೇ ನೀವು ನೋಡಿದ್ದು ಸಿಂಗಲ್ ಪಾಡ್. ಇವಾಗ ನಾನು ನಿಮಗೆ ಟ್ವಿನ್ ಪಾಡ್ಸ್ ತೋರಿಸ್ತೀನಿ, ಬನ್ನಿ. ತುಂಬ ಇದೆ AC. ಸೊ ಇದನ್ನಾಗೆ ನಾನು ಇಲ್ಲಿ ಹಾಕ್ತೀನಿ ಕಾರ್ಡ್ನ. ನೀವು ಇವಾಗ ನೋಡ್ತಿರೋದು ಟ್ವಿನ್ ಪಾಡ್, ಅಂದರೆ ಇಬ್ಬರು ಜನ ಬಂದರೆ ಅವ್ರಿಗೆ ಎಷ್ಟೊಂದು ಸ್ಪೇಸ್ ಇರುತ್ತೆ ನೋಡ್ಬೋದು ನೀವು. ಇಲ್ಲಿ ಎಷ್ಟಿದೆ ನೋಡಿ ಸ್ಪೇಸು. ಅಪ್ಪ, ಇಲ್ಲಂತೂ ಆರಾಮಾಗಿ 2 ಅಲ್ಲ 3 ಜನ ಮಲಗ್ಬೋದು. ಹಸ್ಬೆಂಡ್, ವೈಫ್ ಮತ್ತು ಪಾಪು ಇದ್ದರೆ ಅಥವಾ 3 ಜನ ಅಡಲ್ಟ್ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಲೈಟ್ ವೈಟ್ ಮಾಡ್ಕೊಳ್ಳೋಣ. ಹಾಂ, ಸೊ ಇವಾಗ ನೋಡ್ಬೋದು ನೀವು, ಇದು ಟ್ವಿನ್ ಪಾಡ್. ನೋಡಿ ಎಷ್ಟೊಂದು ಸ್ಪೇಸ್ ಇದೆ. 2 ಪಿಲ್ಲು ಆ್ಯಂಡ್ ನಿಮಗೆ ಒಂದು ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ. ಇದು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಕ್ಲೀನ್ನೆಸ್ಸು, ತುಂಬ ಪಾಶ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಸ್ಯಾನಿಟೈಸ್ಡ್ ಬೆಡ್ಶೀಟ್ಸ್ ಆ್ಯಂಡ್ ಬ್ಲ್ಯಾಂಕೆಟ್ ಆ್ಯಂಡ್ ಪಿಲ್ಲೋಸ್ ಇದೆ. ತುಂಬ ಕ್ಲೀನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಕೂಡ ಸೇಮ್ ನಾನು ಆವಾಗಲೇ ಹೇಳ್ದಂಗೆ ಸಿಂಗಲ್ ಪಾಡಲ್ಲಿ ಏನಿದೆಯೋ ಫೀಚರ್ಸ್ ಅಥವಾ ಆಪ್ಷನ್ಸು, ಅದೇ ಸೇಮ್ ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್ ಇಲ್ಲಿ ಕೂಡ ಸೇಮ್ ಇದೆ. ಜಸ್ಟ್ ಸ್ಪೇಸ್ ಮಾತ್ರ ದೊಡ್ಡದಿದೆ. ಸೊ ಇದು ಟ್ವಿನ್ ಪಾಡ್. ಈ ಪಾಡ್ಸ್ ಪಕ್ಕ ನಿಮಗೆ ಲಾಕರ್ಸ್ ಇದೆ. ಸೊ ನಾನು ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ. ಇಲ್ಲಿ ಪಿಲೋಸ್ ಇಟ್ಕೋಬೋದು, ಬ್ಯಾಗ್ ಆಗಲಿ ನಿಮ್ಮ ಥಿಂಗ್ಸ್ ಆಗಲಿ ಎಲ್ಲ ಇಟ್ಕೋಬೋದು. ಇಲ್ಲಿ ಇನ್ನೊಂದು ಮಿಸ್ ಏನಾಗ್ತಿದೆ ಅಂತಂದರೆ, ಪಾಡ್ಸ್ ಎಲ್ಲ ಸರಿ, ಬಟ್ ನಿಮಗೆ ವಾಶ್ರೂಮ್ಸ್ ಆಗಲಿ ಅಥವಾ ನಿಮಗೆ ಸಮ್ಟೈಮ್ಸ್ ಪಾಡ್ಸ್ ಬಿಟ್ಟು ಹೊರಗಡೆ ನಾರ್ಮಲಾಗಿ ಕೂತ್ಕೊಂಡು ಸ್ಟಡಿ ಆಗಲಿ ಅಥವಾ ಏನಾದರೂ ಜಾಬ್ ಮಾಡೋರು ಇದ್ದರೆ ಅವರಿಗೆ ಸ್ವಲ್ಪ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಕೂಡ ಇಲ್ಲಿ ಸ್ಪೇಸ್ ಇದೆ. ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ವಾಶ್ರೂಮ್, ಕಾಮನ್ ವಾಶ್ರೂಮ್ ಫಾರ್ ವಿಮೆನ್ ಆ್ಯಂಡ್ ಮೆನ್. ಫಾರ್ ವುಮೆನ್ ಆ್ಯಂಡ್ ಮೆನ್ ಸೊ ಯೂಸ್ ಮಾಡ್ಕೋಬೋದು. ಇದು ವಾಶ್ರೂಮ್ ಆಗಿ ವುಮೆನ್ಸ್ಗೆ ಆ್ಯಂಡ್ ಇದು ಮೆನ್ಗೆ. ಸೊ ಇದು ಕಾಮನ್ ವಾಶ್ರೂಮ್ ಯೂಸ್ ಮಾಡ್ಕೋಬೋದು. ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಸ್ವಲ್ಪ ಸೋಫಾ ಇದೆ. ಪಾಡ್ ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಆರಾಮಾಗಿ ನೀವು ಸ್ವಲ್ಪ ನಿಮಗೆ ಕೆಲಸ ಇದ್ದರೆ, ಆಫೀಸ್ ಕೆಲಸ ಆಗಲಿ ಅಥವಾ ಬೇರೆ ಏನಾದರೂ ಲ್ಯಾಪ್ಟಾಪ್ ಅಥವಾ ಕೆಲಸ ಇದ್ದರೆ ಅಥವಾ ಸ್ಟಡಿ ಮಾಡೋಗಿದ್ರೆ ನೀವು ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ನೀವು ನಿಮ್ಮ ಕೆಲಸ ಮಾಡ್ಕೋಬೋದು. ಈ ಕಡೆ ಎಷ್ಟೊಂದು ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಾಗೆ ನೀವು ಏನಾದರೂ ಥಿಂಗ್ಸ್ ಇಟ್ಕೋಬೇಕಾದ್ರೆ ಇಟ್ಕೋಬೋದು. ಸೆಪರೇಟ್ ವೈಫೈ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅದು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೂಡ ಸ್ಪೇಸ್ ಇದೆ ನಿಮಗೆ. ಅಂದರೆ ಆ್ಯಂಬಿಯನ್ಸ್ ಸಖತ್ತಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಟೈಮ್ನ. ಸೊ ಇಲ್ಲಿ ಸ್ಪೇಸ್ ಇದೆ, ಆರಾಮಾಗಿ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಡಿಸ್ಕಷನ್ಸ್ ಮಾಡ್ಬೋದು. ಸೊ ಈ ಥರ ಇದೆ. ಪೀಸ್ಫುಲ್ ಆಗಿದೆ ಇದು. ನಿಮಗೆ ಅಷ್ಟೊಂದು ಜಾಸ್ತಿ ಬೇರೆಯವರಿಂದ ಡಿಸ್ಟರ್ಬ್ ಆಗಲ್ಲ. ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮ್ಮ ಶೂಸ್ ಆಗಲಿ ಚಪ್ಪಲಿ ಆಗಲಿ ಇಲ್ಲಿ ನಿಮಗೆ ಲಾಕರ್ಸ್ ಇರುತ್ತೆ. ಸೊ ಇಲ್ಲಿ ಬಿಡ್ಬೋದು ನೀವು. ಇದಾಗಿ ರಿಸೆಪ್ಷನ್ ಏರಿಯಾ. ಇದು BLR ಪಾಡ್ಸ್. ನಾನು ಮೊದಲೇ ಹೇಳಿರೋ ಥರ ಯಾವುದಕ್ಕಾದ್ರೂ ನಿಮಗೆ ಬಂದು ಬೆಂಗಳೂರಲ್ಲಿ ಜಸ್ಟ್ ಫಾರ್ 3 hours 4 hours 24 hours ನಿಮಗೆ ಸ್ಟೇ ಆಗೋ ಥರ
ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದರೆ ಆ್ಯಂಡ್ ಯುವರ್ ಬಜೆಟ್ ಈಸ್ ಲೋ ಅಥವಾ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟೇ ಮಾಡೋ ಹಾಗಿದ್ದರೆ ಈ ಬ್ಯಾಂಗ್ಳೂರ್ ಪಾಡ್ಸ್ ಇಸ್ ಬೆಸ್ಟ್ ಆಪ್ಷನ್ ಫಾರ್ ಯು ಗೈಸ್. ಇದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೀವು ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇದೇ ಥರ ಇನ್ನೊಂದು ಯಾವುದಾದ್ರು ಹೊಸ ಅಥವಾ ವಿಶೇಷವಾಗಿರೋ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ ಅಂತ ಹೇಳ್ತಾ, ಇವಾಗ ನಿಮ್ಮ ಕ್ಯಾಪ್ಟನ್ ಬಾಯ್ ಹೇಳುವಂಥ ಸಮಯ. ಟಾಟಾ ಬಾಯ್ ಆ್ಯಂಡ್ ಟೇಕ್ ಕೇರ್.